ಕಾಂಗ್ರೆಸ್ಸಿನಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿರುವಂತಹ ವಿಚಾರ ಅಂತಂದ್ರೆ ಸಚಿವ ಸಂಪುಟದ ಪುನರ್ರಚನೆಯ ಕೂಗು ನೋಡಿ. ಈ ವ್ಯಕ್ತಿಯ ಹೆಸರನ್ನ ಕೇಳ್ತಿದ್ದಂತೆ ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿನೇ ಉರಿದು ಬೀಳ್ತಾರೆ. ಸಿದ್ದರಾಮಯ್ಯನವರಂತಂದ್ರೆ ನೇರವಾಗಿ ಮುಖ್ಯಮಂತ್ರಿಗಳನ್ನ ಟೀಕೆ ಮಾಡ್ತಾರೆ ಆ ಕಾಂಗ್ರೆಸ್ ಪಕ್ಷದ ವ್ಯಕ್ತಿ. ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ಅಖಿಲೇಶ್ ದಬೇಕಟ್ಟ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾದಂತೆ ಕಾಣಿಸ್ತಾ ಇದೆ. ಸದ್ಯ ರಾಜ್ಯ ಕಾಂಗ್ರೆಸ್ ಅನ್ನ ಗಮನಿಸುವುದಾದ್ರೆ ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ದೊಡ್ಡ ಸಂಕಷ್ಟ ಎದುರಾಗಿತ್ತು. ಆದರೆ ಈಗ ಮೂಡಾ ಪ್ರಕರಣ ಕೋರ್ಟ್ ಅಂಗಳದಲ್ಲಿದೆ. ಮತ್ತೊಂದು ಕಡೆಯಲ್ಲಿ ಮುಖ್ಯಮಂತ್ರಿಯ ಸ್ಥಾನ ಬದಲಾವಣೆಯ ವಿಚಾರವಾಗಿ ದೊಡ್ಡ ಮಟ್ಟದ ಒಳಗೇನೆ ಒಂದು ಫೈಟ್ ನಡೀತಾ ಇತ್ತು. ಸದ್ಯ ಅದು ಕೂಡ ಕಾಂಗ್ರೆಸ್ನಲ್ಲಿ ಬೂದಿ ಮುಚ್ಚಿದ ಕೆಂಡದಂತೆ ಸ್ವಲ್ಪ ತಣ್ಣಗಿದೆ. ಅದರ ನಡುವಲ್ಲೇ ಕಾಂಗ್ರೆಸ್ಸಿನಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿರುವಂತಹ ವಿಚಾರ ಅಂತಂದ್ರೆ ಸಚಿವ ಸಂಪುಟದ ಪುನರ್ರಚನೆಯ ಕೂಗು ನೋಡಿ. ರಾಜ್ಯದಲ್ಲಿ 3ಕ್ಕೆ 3 ಕ್ಷೇತ್ರದ ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಭರ್ಜರಿಯಾಗಿ ಗೆದ್ದು ಬಿಟ್ಟಿದೆ. ಅದಾದ್ಮೇಲೆ ಮತ್ತೆ ಸ್ವಲ್ಪ ತಣ್ಣಗಿದ್ದಂತಹ ಸಚಿವ ಸಂಪುಟದ ಪುನರ್ರಚನೆಯ ವಿಚಾರ ಏನಿದೆಯಲ್ಲ, ಇದು ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಆದ್ರೆ ಈ ಬಾರಿ ಮುನ್ನೆಲೆಗೆ ಬಂದಿರುವಂತಹ ವಿಚಾರ ಯಾರು ಹೊಸದಾಗಿ ಸೇರ್ಪಡೆ ಆಗಬೇಕು ಅಥವಾ ಇದ್ದಂತಹ ಸಚಿವರಿಗೆ ಯಾರನ್ನ ಈ ಬಾರಿ ಗೇಟ್ ಪಾಸ್ ಅನ್ನ ಕೊಟ್ಟು ಸ್ವಲ್ಪ ಅಂದ್ರೆ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಅವರನ್ನ ಕೆಳಗಿಳಿಸುವಂತ ಕೆಲಸ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ಇವರು ಸಚಿವ ಸಂಪುಟದ ಪುನರ್ರಚನೆ ಹೊತ್ತಲ್ಲಿ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗ್ತಾರೆ ಅನ್ನುವಂಥ ವ್ಯಕ್ತಿಯ ಹೆಸರು. ಈ ವ್ಯಕ್ತಿಯ ಹೆಸರನ್ನ ಕೇಳ್ತಿದ್ದಂತೆ ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿನೇ ಉರಿದು ಬೀಳ್ತಾರೆ. ಹೀಗೆ ಹೇಳೋದಕ್ಕೆ ಕಾರಣ ಇದೆ. ಇದು ಕಾಂಗ್ರೆಸ್ ವಲಯದಲ್ಲೇ ಈಗ ಆಗ್ತಾ ಇರುವಂತಹ ಒಂದು ದೊಡ್ಡ ಅಲ್ಲೋಲ ಕಲ್ಲೋಲ ನೋಡಿ. ಯಾಕಂತಂದ್ರೆ ಸಿದ್ದರಾಮಯ್ಯನವರಂತಂದ್ರೆ ನೇರವಾಗಿ ಮುಖ್ಯಮಂತ್ರಿಗಳನ್ನ ಟೀಕೆ ಮಾಡ್ತಾರೆ ಆ ಕಾಂಗ್ರೆಸ್ ಪಕ್ಷದ ವ್ಯಕ್ತಿ. ಇನ್ನು ಸಿದ್ದರಾಮಯ್ಯನವರು ಬಹಳ ಸೆನ್ಸಿಟಿವ್ ಆಗಿ ಇಟ್ಕೊಂಡಿರುವಂತಹ ಅಹಿಂದವಾಗಿರುವಂತಹ ವಿಚಾರ ಏನಿದೆಯಲ್ಲ, ಆ ಅಹಿಂದ ಬುಟ್ಟಿಗೆ ಆ ಕಾಂಗ್ರೆಸ್ ನಾಯಕ ಕೈ ಹಾಕ್ತಾರೆ. ಜೊತೆಯಲ್ಲಿ ಈಗಾಗಲೇ ಹೈಕಮಾಂಡ್ ಅವರ ಬಳಿ ಹೋಗಿದೆ. ಸಚಿವ ಸಂಪುಟದ ಪುನರ್ರಚನೆಯ ಹೊತ್ತಲೇ ಯಾರ್ಯಾರ ಹೆಸರನ್ನ ಈ ಬಾರಿ ಆಡ್ ಆಗಬೇಕು, ಯಾರು ಸಚಿವ ಸಂಪುಟ ಸ್ಥಾನಕ್ಕೆ ಸೇರ್ಕೋಬೇಕು ಅಂತ ಆ ಪಟ್ಟಿಯಲ್ಲಿ ಈ ವ್ಯಕ್ತಿಯ ಕಾಂಗ್ರೆಸ್ ನಾಯಕನ ಹೆಸರಿದೆಯಂತೆ. ಹಾಗಾದ್ರೆ ಯಾರದು? ಸಿದ್ದರಾಮಯ್ಯನವರ ಮೇಲೆ ಸಿಟ್ಟು, ರಾಜಕೀಯ ದ್ವೇಷ ಇವೆಲ್ಲವನ್ನ ಇಟ್ಕೊಂಡು ಮುಖ್ಯಮಂತ್ರಿಗಳನ್ನೇ ನೇರವಾಗಿ ಟೀಕೆ ಮಾಡುವಂತಹ ಕಾಂಗ್ರೆಸ್ ನಾಯಕ ಯಾರಂತೀರಾ? ಈ ಬಗ್ಗೆ ಒಂದು ಕಂಪ್ಲೀಟ್ ಮಾಹಿತಿ ಇಲ್ಲಿದೆ, ಗಮನಿಸ್ತಾ ಹೋಗೋಣ. ಸಿದ್ದರಾಮಯ್ಯ ಸಂಪುಟಕ್ಕೆ ಬಿಕೆ ಹರಿಪ್ರಸಾದ್ ಸೇರ್ಪಡೆ. ಇದೇ ವಿಚಾರ ನೋಡಿ ಸದ್ಯ ಕಾಂಗ್ರೆಸ್ನಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿರುವಂತಹ ಒಂದು ವಿಚಾರ. ಬಿಕೆ ಹರಿಪ್ರಸಾದ್ ಕಾಂಗ್ರೆಸ್ಸಿನ ಪ್ರಭಾವಿ ನಾಯಕ, ಸದ್ಯ ಪರಿಷತ್ತಿನ ಸದಸ್ಯ, ಇನ್ನು ರಾಜ್ಯಸಭೆಯ ಸದಸ್ಯರಾಗಿಯೂ ಕೂಡ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಸಚಿವ ಸಂಪುಟದ ಸರ್ಜರಿಯ ಹೊತ್ನಲ್ಲೇ ಈ ಬಾರಿ ಸೇರ್ಪಡೆ ಆಗ್ತಾರೆ ಅನ್ನುವಂಥ ವಿಚಾರ ಈಗ ಮುನ್ನೆಲೆಗೆ ಬರ್ತಾ ಇದೆ. ಈಗಾಗಲೇ ಯಾರ್ಯಾರು ಸಚಿವ ಸಂಪುಟವನ್ನ ಸೇರಬೇಕು, ಹೊಸಬರ ಹೆಸರು, ಹಳಬರು ಯಾರ್ಯಾರಿಗೆ ಈ ಬಾರಿ ಗೇಟ್ ಪಾಸ್ ಕೊಡಬೇಕನ್ನುವಂಥ ವಿಚಾರ ಹೈಕಮಾಂಡ್ ಬಳಿ ಹೋಗಿದೆ. ಇದೇ ನೋಡಿ ಬಿಕೆ ಹರಿಪ್ರಸಾದ್ ಅವರ ಹೆಸರು ಸಿದ್ದರಾಮಯ್ಯನವರಿಗೆ ಈಗ ಒಂಥರ ಬಿಸಿ ತುಪ್ಪದಂತೆ ಪರಿಣಮಿಸಿಬಿಟ್ಟಿದೆ. ಬಿಕೆ ಹರಿಪ್ರಸಾದ್ ಸೇರ್ಪಡೆಗೆ ಹೈಕಮಾಂಡ್ ಒಪ್ಪಿಗೆ. ಸಚಿವ ಸಂಪುಟದ ಸರ್ಜರಿಯ ಹೊತ್ತಲ್ಲಿ ಬಿಕೆ ಹರಿಪ್ರಸಾದ್ ಅವರನ್ನ ಸೇರ್ಪಡೆ ಮಾಡೋದಕ್ಕೆ ಹೈಕಮಾಂಡ್ ಅಸ್ತು ಅಂದಿದ್ದಾರೆ. ಯಾಕಂದ್ರೆ ಬಿಕೆ ಹರಿಪ್ರಸಾದ್ ಅವರು ಪ್ರಬಲವಾದಂತಹ ಕಾಂಗ್ರೆಸ್ಸಿನ ನಾಯಕ, ಇನ್ನು ವಯಸ್ಸಿನಲ್ಲೂ ಕೂಡ ಹಿರಿಯವರು, ಅನುಭವಿಸಿದರು, ಜೊತೆಯಲ್ಲಿ ರಾಜ್ಯಸಭೆಯ ಸದಸ್ಯರಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ. ಗಾಂಧಿ ಕುಟುಂಬದ ಜೊತೆ ಸೋನಿಯಾ ಗಾಂಧಿ ಅವರೆಲ್ಲರ ಹತ್ತಿರವೂ ಕೂಡ ಬಹಳ ಒಂದು ಸಂಬಂಧವನ್ನ ಇಟ್ಕೊಂಡಿದ್ದಾರೆ. ಪ್ರಭಾವಿ ವ್ಯಕ್ತಿ ಆಗಿದ್ದಾರೆ. ಜೊತೆಯಲ್ಲಿ ಅನೇಕ ಕಾಂಗ್ರೆಸ್ಸಿನ ಕೇಂದ್ರ ನಾಯಕರ ಜೊತೆಯೂ ಕೂಡ ನಂಟನ್ನ ಇಟ್ಟುಕೊಂಡಿದ್ದಾರೆ. ಇದೇ ವಿಚಾರವಾಗಿ ಕಾಂಗ್ರೆಸ್ಸಿನ ಹಿರಿಯರು ಎನ್ನುವಂತ ನಿಟ್ಟಿನಲ್ಲಿ ಅವರಿಗೆ ಅವಕಾಶವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ಅಸ್ತು ಅಂದಿದ್ದಾರೆ. ಸಿದ್ದರಾಮಯ್ಯನವರ ಕಟು ಟೀಕಾಕಾರರಾಗಿರೋ ಬಿಕೆ ಹರಿಪ್ರಸಾದ್ ಅವರು ಸಿದ್ದರಾಮಯ್ಯನವರ ಮೇಲೆ ನೇರವಾಗಿ ಬಹಿರಂಗವಾಗಿಯೇ ಅನೇಕ ಬಾರಿ ಟೀಕೆಯನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಅನೇಕ ವಿಚಾರಗಳಿಗೆ ಬಹಿರಂಗ ವೇದಿಕೆಗಳಲ್ಲೇ ನೇರವಾಗಿ ಟಾಂಗ್ ಕೊಟ್ಟಿದ್ರು.
ಇದೇ ವಿಚಾರ ನೋಡಿ. ಯಾಕಂತಂದ್ರೆ ಇದು ಮುನ್ನೆಲೆಗೆ ಬರುವಂಥದ್ದು 2023 ಚುನಾವಣೆಯ ನಂತರ BK ಹರಿಪ್ರಸಾದ್ ಅವರು ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ರು. ಆದರೆ ಸಿದ್ದರಾಮಯ್ಯನವರ ಒಂದೇ ಒಂದು ಮಾತಿನಿಂದಾಗಿ ಸಚಿವ ಸ್ಥಾನ ಅವರಿಗೆ ಕೈತಪ್ಪು ಹೋಗಿತ್ತು. ಇದೇ ವಿಚಾರವಾಗಿನೇ ಸ್ವಲ್ಪ ನಿಗಿ ಕೆಂಡವಾಗಿದ್ರು ಅನ್ನುವಂತಹ ಮಾತುಗಳು ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳಿ ಬರ್ತಾ ಇದೆ. ಇನ್ನು ಯಾವುದೇ ವಿಚಾರ ಇದ್ರೂ ಕೂಡ ಸಿದ್ದರಾಮಯ್ಯನವರ ಬಗ್ಗೆ ಏನೇ ಇದ್ರೂ ಕೂಡ ಡೈರೆಕ್ಟ್ ಆಗಿನೇ ಅದಕ್ಕೊಂದು ಕೌಂಟರ್ ಅನ್ನ ಕೊಡ್ತಾ ಇದ್ರು. ಹೀಗಾಗಿನೇ ಒಂದೇ ಪಕ್ಷ ಆಗಿದ್ರೂ ಕೂಡ ಅಲ್ಲಿ ಅನೇಕ ಭಿನ್ನತೆಗಳಿತ್ತು. ಸಿದ್ದು ವಿರುದ್ಧ ಬಹಿರಂಗವಾಗಿಯೇ ಹೇಳಿಕೆ ನೀಡಿದ್ದ BK ಹರಿಪ್ರಸಾದ್ ಅವರು ಬಹಿರಂಗವಾಗಿಯೇ ಟೀಕೆ ಮಾಡ್ತಾ ಇದ್ರು ಮುಖ್ಯಮಂತ್ರಿಗಳ ವಿರುದ್ಧವಾಗಿ. ಯಾವತ್ತಾದ್ರೂ ಕಾಂಗ್ರೆಸ್ ಮಾಡಿರುವಂತ ಎಡವಟ್ಟುಗಳಿಗೆ ಬಿಜೆಪಿ ಅದನ್ನ ಎನ್ಕ್ಯಾಶ್ ಮಾಡ್ಕೋಬೇಕಂತ ಹೊತ್ತಲ್ಲಿ ಬಿಜೆಪಿ ಒಂದು ಹೆಜ್ಜೆ ಮುಂದಿಟ್ಟಾಗ ಕಾಂಗ್ರೆಸ್ ಎಡವಿದಂತ ಹೊತ್ತಿನಲ್ಲಿ ಮುಖ್ಯಮಂತ್ರಿಗಳಿಗೂ ಕೂಡ ಬಹಿರಂಗವಾಗಿಯೇ ಅದನ್ನ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು. ಈ ಹಿಂದೆ BKH ಸೇರ್ಪಡೆಗೆ ವಿರೋಧ ವ್ಯಕ್ತಪಡಿಸಿದ್ದ ಸಿದ್ದು ಅಂದ್ರೆ 2023 ಚುನಾವಣೆಯ ನಂತರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂತ ಹೊತ್ತು ಹರಿಪ್ರಸಾದ್ ಅವರು ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ರು. ಆದರೆ ಸಿದ್ದರಾಮಯ್ಯನವರ ಒಂದು ಮಾತಿನಿಂದ ಅಂದು ಕೈ ತಪ್ಪಿತ್ತು ನೋಡಿ. ಅದೇ ವಿಚಾರವಾಗಿಯೂ ಕೂಡ ಬಹಳ ಕಾರುವಾಗಿತ್ತು. ರಾಜಕೀಯ ಜಿದ್ದಾಜಿದ್ದಿ ಇತ್ತು ಒಂದೇ ಪಕ್ಷದ ಇಬ್ಬರು ಪ್ರಭಾವಿ ನಾಯಕರ ನಡುವೆ. ಸಚಿವ ಸ್ಥಾನಕ್ಕಾಗಿ ಭಿಕ್ಷೆ ಬೇಡಲ್ಲ ಅಂತ ಸಿದ್ದುಗೆ BKH ಕೌಂಟರ್. ಇನ್ನು ಈ ಹಿಂದೆ ಬಹಿರಂಗವಾಗಿಯೇ ಒಂದು ಕೌಂಟರ್ ಅನ್ನ ಕೊಟ್ಟಿದ್ರು BK ಹರಿಪ್ರಸಾದ್ ಅವರು. ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ರು, ಕೈತಪ್ಪು ಹೋಗಿತ್ತು. ಆದ್ರೆ ನಾನು ಯಾರ ಹತ್ರನೂ ಕೂಡ ಭಿಕ್ಷೆ ಬೇಡಲ್ಲ, ನನಗೆ ಹೇಗೆ ಏನು ಆಗಬೇಕು ಅನ್ನೋದು ತಿಳಿದಿದೆ ಅನ್ನೋದಾಗಿ ಕೌಂಟರ್ ಅನ್ನ ಕೊಟ್ಟಿದ್ರು ನೋಡಿ. ಸಿದ್ದುಗೆ ಪರ್ಯಾಯ ಅಹಿಂದ ನಾಯಕನಾಗಿ ಬೆಳೆಯೋ ಪ್ಲಾನ್. ಇನ್ನು ಸಿದ್ದರಾಮಯ್ಯನವರಂದಾಗ ಮೊದಲು ನೆನಪಾಗೋದೇ ಮಾಸ್ ಲೀಡರ್, ಅಹಿಂದ ನಾಯಕ ಅಂತಾನೆ ಗುರುತಿಸಿಕೊಂಡಿರೋದು. ಇನ್ನು ಈ ಅಹಿಂದ ವಿಚಾರ ಸಿದ್ದರಾಮಯ್ಯನವರಿಗೆ ಬಹಳ ಸೆನ್ಸಿಟಿವ್ ನೋಡಿ. ಆದರೆ BK ಹರಿಪ್ರಸಾದ್ ಅವರು ಕೂಡ ಅಹಿಂದ ನಾಯಕನಾಗಿ ಸ್ವಲ್ಪ ಗುರುತಿಸಿಕೊಂಡವರು. ಹೀಗಾಗಿನೇ ಸಿದ್ದುಗೆ ಇದೇ ನೋಡಿ ದೊಡ್ಡ 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 ಸಮಸ್ಯೆಯಾಗಿ ಎದುರಾಗಿರೋದು. ಇದೇ ವಿಚಾರಕ್ಕೆ ರಾಜಕೀಯ ಸಿಟ್ಟು, ಕೋಪ, ಜಿದ್ದಾಜಿದ್ದಿ, ಇನ್ನು ವೈಮನಸ್ ಎಲ್ಲವೂ ಕೂಡ ಇವರ ನಡುವೆ ಇದೆ. ಪ್ರತ್ಯೇಕ ಈಡಿಗ ಸಮಾವೇಶ ಮಾಡಿದ BK ಹರಿಪ್ರಸಾದ್. ಯಾವಾಗ ಸಿದ್ದರಾಮಯ್ಯನವರ ಅಹಿಂದ ಬುಟ್ಟಿಗೆ BK ಹರಿಪ್ರಸಾದ್ ಅವರು ಈಡಿಗ ಸಮುದಾಯದ ಒಂದು ಸಭೆಯನ್ನ ಮಾಡುವುದರ ಮೂಲಕವಾಗಿ ಕೈ ಹಾಕ್ಲಿಕ್ಕೆ ಮುಂದಾಗ್ತಾರೆ, ಅಂದೇ ಸಿದ್ದರಾಮಯ್ಯನವರ ಅವರ ನಡುವೆ ರಾಜಕೀಯವಾದಂತಹ ವೈಮನಸ್ಸು, ಆ ಬಿಸಿ ನಿಗಿ ಆ ದ್ವೇಷಗಳು ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಹೀಗಾಗಿನೇ ಆತ ಬಹಳಷ್ಟು ಟೀಕೆಯನ್ನ ಮಾಡ್ತಿದ್ರು ಹರಿಪ್ರಸಾದ್. ಇತ್ತ ಸಿದ್ದರಾಮಯ್ಯನವರು ಕೂಡ ಸೈಲೆಂಟ್ ಆಗಿನೇ ರಣತಂತ್ರಗಳನ್ನ ಹೆಣಿತಾ ಇದ್ರಂತೆ. ಜೊತೆಗೆ DKಶಿ ಜೊತೆ ಗುರುತಿಸಿಕೊಂಡಿರೋ ಹರಿಪ್ರಸಾದ್ ಸಿದ್ದರಾಮಯ್ಯನವರ ಸಚಿವ ಸಂಪುಟವನ್ನ ಗಮನಿಸಿದ್ರೆ ಅವರ ಆಪ್ತ ವಲಯರು, ಆಪ್ತ ಬಣ, ಅವರ ಬಣದವರು ಇದ್ದಾರೆ. ಆದ್ರೆ BK ಹರಿಪ್ರಸಾದ್ ಅವರು DK ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಹೀಗಾಗಿನೇ ಒಂದು ಕಡೆಯಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿಯ ಕುರ್ಚಿಯ ಬದಲಾವಣೆಯೂ ಕೂಡ ಬಹಳ ದೊಡ್ಡ ಫೈಟ್ ಅದು. ಅದರ ನಡುವೆ DK ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ, ಅವರ ಬಣದಲ್ಲಿ ಗುರುತಿಸಿಕೊಂಡ್ಬಿಟ್ಟಿದ್ದಾರೆ ಹರಿಪ್ರಸಾದ್ ಅವರು. ಹರಿಪ್ರಸಾದ್ ಸಂಪುಟಕ್ಕೆ ಸೇರ್ಪಡೆಯಾದ್ರೆ ಮಧು ಬಂಗಾರಪ್ಪಗೆ ಕೋಕ್. ಸದ್ಯ ರಾಜ್ಯದಲ್ಲಿ ಸಚಿವ ಸಂಪುಟದ ಪುನರ್ರಚನೆಯ ವಿಚಾರ ಸದ್ದು ಮಾಡ್ತಾ ಇದೆ. ಅನೇಕ ಕಾಂಗ್ರೆಸ್ ನಾಯಕರು ಈ ಬಾರಿ ಇವರನ್ನ ಆಡ್ ಮಾಡಬೇಕು, ಜೊತೆಯಲ್ಲಿ ಇದ್ದವರನ್ನ ಸರಿಯಾಗಿ ಸಚಿವಾಲಯವನ್ನ ನಡೆಸಿಲ್ಲ ಅನ್ನುವಂತ ಅನೇಕ ರೀತಿಯಲ್ಲಿ ಕೆಳಗಿಳಿಸಬೇಕೆನ್ನುವಂತ ವಿಚಾರ ಕೂಡ ಇದೆ. ಇದರಲ್ಲಿ ಬಹಳ ಮುನ್ನೆಲೆಗೆ ಬರ್ತಾ ಇರುವಂತ ಹೆಸರು ಮಧು ಬಂಗಾರಪ್ಪ. ಯಾಕಂತಂದ್ರೆ BK ಹರಿಪ್ರಸಾದ್ ಮತ್ತು ಮಧು ಬಂಗಾರಪ್ಪ ಇವರಿಬ್ಬರು ಕೂಡ ಈಡಿಗ ಸಮುದಾಯದವರು. ಇಬ್ಬರು ನಾಯಕರು ಒಂದೇ ಸಮುದಾಯದವರನ್ನ ಸಚಿವರನ್ನಾಗಿ ಮಾಡಿದ್ರೆ ಬೇರೆ ಬೇರೆಯವರಿಗೆ ಏನು ಸಂದೇಶ ಹೋಗುತ್ತೆ ಅನ್ನುವಂತ ವಿಚಾರ ಕೂಡ ಇದೆ. ಮಧು ಬಂಗಾರಪ್ಪ ಮತ್ತು ಹರಿಪ್ರಸಾದ್ ಈಡಿಗ ಸಮುದಾಯದವರು. ಇದೇ ವಿಚಾರವಾಗಿನೇ ಇಬ್ಬರು ಕಾಂಗ್ರೆಸ್ ನಾಯಕರು, ಅದರಲ್ಲೂ ಕೂಡ ಈಡಿಗ ಸಮುದಾಯದವರಿಗೆ ಸಚಿವ ಸ್ಥಾನವನ್ನ ಕೊಟ್ರೆ ಬೇರೆ ಬೇರೆ ಸಮುದಾಯದವರು ಧ್ವನಿ ಎತ್ತುತ್ತಾರೆ, ಬೇರೆ ಬೇರೆ ರೀತಿಯಾದಂತ ಒಂದು ಸಂದೇಶ ಹೋಗುತ್ತೆ ಅನ್ನೋ ವಿಚಾರವೂ ಕೂಡ ಇಲ್ಲಿ ಮುನ್ನೆಲೆಗೆ ಬರ್ತಿದೆ. ಎಲ್ಲಾದ್ರೂ BK ಹರಿಪ್ರಸಾದ್ ಅವರಿಗೆ ಸಚಿವ ಸ್ಥಾನವನ್ನ ಕೊಟ್ರೆ ಮಧು ಬಂಗಾರಪ್ಪ ಅವರ ಸ್ಥಾನವನ್ನ ಬಿಟ್ಕೊಡ್ಬೇಕಾಗತ್ತೆ, ಸ್ಥಾನದಿಂದ ಕೆಳಗೆ ಬರ್ತಾರೆ. ಆದ್ರೆ ಅವರು ಸುಮ್ಮನಿರ್ತಾರಾ? ಈಗ ಒಂದು ಪ್ರಶ್ನೆ ಕೂಡ ಈಗ ಉದ್ಭವ ಆಗಿದೆ. ಹೀಗಾಗಿ ಒಬ್ಬರು ಔಟ್, ಒಬ್ಬರು ಇನ್ನಾಗುವ ಸಾಧ್ಯತೆ.
ಇಬ್ರು ಕೂಡ ಒಂದೇ ಸಮುದಾಯದವರಾಗಿರುವಂತಹ ಕಾರಣದಲ್ಲಿ ಒಬ್ಬರು ಇನ್ನಾದ್ರೆ ಮತ್ತೊಬ್ರು ಔಟ್ ಆಗುವಂತ ಸಾಧ್ಯತೆ ಇದೆ. ಸದ್ಯ ಇದೇ ವಿಚಾರ ಕಾಂಗ್ರೆಸ್ನಲ್ಲಿ ಭಾರಿ ಕುತೂಹಲವನ್ನ ಕೆರಳಿಸಿ ಬಿಟ್ಟಿದೆ. ಒಂದು ಕಡೆಯಲ್ಲಿ BK ಹರಿಪ್ರಸಾದ್ ಅವರು ಪ್ರಬಲ ನಾಯಕ, ಹಿರಿಯ ನಾಯಕ, ನೇರಾನೇರವಾಗಿ ಬಹಿರಂಗವಾಗಿಯೇ ಸಿದ್ದರಾಮಯ್ಯನವರನ್ನ ಟೀಕೆ ಮಾಡ್ತಾರೆ ಮತ್ತು ರಾಜಕೀಯವಾಗಿ ಸೇಡಿದೆ, ಸಿಟ್ಟಿದೆ, ಭಿನ್ನಾಭಿಪ್ರಾಯಗಳಿದೆ, ಬಹಿರಂಗವಾಗಿ ಖಂಡಿಸ್ತಾರೆ. ಇನ್ನು ಬಹಳ ಪ್ರಮುಖವಾಗಿ DK ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಜೊತೆಯಲ್ಲಿ ಗಾಂಧಿ ಕುಟುಂಬದ ಜೊತೆಯೂ ಕೂಡ ಒಂದೊಳ್ಳೆ ಸಂಬಂಧವನ್ನ ಇಟ್ಕೊಂಡಿದ್ದಾರೆ. ಇವೆಲ್ಲ ವಿಚಾರದಲ್ಲಿ ಇತ್ತ ಹೈಕಮಾಂಡ್ ಕೂಡ ಸಚಿವ ಸ್ಥಾನವನ್ನ ಕೊಡುವಂತ ವಿಚಾರದಲ್ಲಿ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಂತೆ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಇಂಥದ್ದೊಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದರ ನಡುವೆ ಮಧು ಬಂಗಾರಪ್ಪನವರೆಲ್ಲಾದ್ರೂ ಸುಮ್ಮನಿರ್ತಾರಾ? ಅವರಿಬ್ಬರು ಕೂಡ ಒಂದೇ ಸಮುದಾಯದವರು. ಮಧು ಬಂಗಾರಪ್ಪನವರ ಸ್ಥಾನ ಬಿದ್ದು ಹೋಗುತ್ತಾ? ಒಂದು ಪಕ್ಷ BK ಹರಿಪ್ರಸಾದ್ ಅವರಿಗೆ ಎಲ್ಲಾದ್ರೂ ಸ್ಥಾನವನ್ನ ಕೊಟ್ಟಿದ್ದೇ ಆದ್ರೆ ಸುಮ್ಮನಿರ್ತಾರ ಇವರು? ಈ ರೀತಿಯಾದಂತಹ ಹಲವು ಪ್ರಶ್ನೆಗಳು ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಮೂಡ್ತಾ ಇದೆ. ಒಟ್ಟಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವ ನಿರ್ಧಾರವನ್ನ ಕೈಗೊಳ್ತಾರೆ? ಸಂಪುಟದ ಸರ್ಜರಿಯಲ್ಲಿ ಯಾವ್ಯಾವ ಎಡವಟ್ಟಾಗುತ್ತೆ? ಯಾವ್ಯಾವ ನಾಯಕರು ಧ್ವನಿ ಎತ್ತುತ್ತಾರೆ? ಕಾಂಗ್ರೆಸ್ನಲ್ಲಿ ಕೈ ಪಾಳ್ಯದಲ್ಲೇ ಮತ್ತೊಂದು ಕೋಲಾಹಲ ಶುರುವಾಗುತ್ತಾ? ಕಾದು ನೋಡಬೇಕು. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.